Taste the Daily. Taste the Daily. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ ಸಂಭ್ರಮ. ದಸರಾ ಗಜಪಡೆಗೆ ಭಾರ ಹೊರುವ ತಾಲೀಮು ಆರಂಭ ಆಗಿದೆ. ಕ್ಯಾಪ್ಟನ್ ಅಭಿಮನ್ಯುಗೆ ಭಾರ ಹೊರುವ ತಾಲೀಮು ಶುರು ಆಗಿದೆ. ಗಾದಿ, ಮರಳು ಮೂಟೆ ಸೇರಿ 500 ಕೆಜಿ ತೂಕ ಹೊತ್ತ ಅಭಿಮನ್ಯು ಡಿಸಿಎಫ್ ಪ್ರಭುಗೌಡ ನೇತೃತ್ವದಲ್ಲಿ 14 ಆನೆಗಳಿಗೆ ತಾಲೀಮು ಮಾಡಲಾಗ್ತಾ ಇದೆ. ಮಾವುತರು, ಕಾಬಾಡಿಗಳು, ಸಿಬ್ಬಂದಿಯಿಂದ ಭಾರ ಹೊರಿಸುವಂತ ಕಾರ್ಯ ಆಗ್ತಾ ಇದೆ. ಅಭಿಮನ್ಯುಗೆ ಕಾವೇರಿ, ಹೇಮಾವತಿ ಆನೆಗಳು ಸಾಥ್ ನೀಡಿರೋದು. ಭಾರ ಹೊತ್ತು ರಾಜಬೀದಿಗಳಲ್ಲಿ ಹೆಜ್ಜೆ ಹಾಕಿದ್ದಾನೆ ಅಭಿಮನ್ಯು. ಆನೆಗಳ ಗಜ ಗಾಂಭೀರ್ಯ ನಡಿಗೆಯನ್ನ ಕಣ್ತುಂಬಿಕೊಂಡಿದ್ದಾರೆ ಜನರು. ದಸರಾ ಅಂದಿದ ತಕ್ಷಣ ಎಲ್ರಿಗೂ ಸಂಭ್ರಮ, ಸಡಗರ. ದಸರಾ ಅಂತ ಅಂದ್ರೇನೆ ಜಂಬೂ ಸವಾರಿ, ದಸರಾ ಅಂತ ಅಂದ್ರೇನೆ ಆನೆಗಳು, ಅದರಲ್ಲೂ ನಮ್ಮ ಅಭಿಮನ್ಯು. ಸೊ ತಯಾರಿಯನ್ನು ಬಲು ಜೋರಾಗಿ ಮಾಡ್ಕೊಳ್ತಾ ಇರೋದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬೇಕು. ಪ್ರತಿಯೊಂದು ತಾಲೀಮು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ದಸರಾ ಹಬ್ಬ ಸಡಗರ ಅಂತಂದರೆ ರಸ್ತೆಯ ಎರಡೂ ಕಡೆಯಲ್ಲೂ ಜನ ಸೇರಿರ್ತಾರೆ, ಸೌಂಡ್ ಇರುತ್ತೆ, ಅಲಂಕಾರ ಆಗಿರುತ್ತೆ. ಸೊ ಇದೆಲ್ಲದರಲ್ಲೂ ಕೂಡ ಯಾವುದೇ ವಿಚಲಿತ ಆಗದೆ, ಗಾಬರಿ ಆಗದೆ ಗಂಭೀರವಾಗಿ ನಡಿಬೇಕಾಗತ್ತೆ. ಅದಕ್ಕೆ ತಾಲೀಮು ತುಂಬ ಮುಖ್ಯವಾಗಿ ಬೇಕಾಗತ್ತೆ. ಅಂಬಾರಿಯನ್ನು ಹೊರಬೇಕು ಅಂತಂದರೆ ಅದು ಸುಮ್ಮನೆ ಅಲ್ಲ. ಸೊ ಹಾಗಾಗಿ ಭಾರ ಹೊರುವಂಥ ತಯಾರಿಯನ್ನು ಕೂಡ ಮಾಡಲಾಗ್ತಾಗಿದೆ. ಡಿಸಿಎಫ್ ಪ್ರಭುಗೌಡ ಅವರ ನೇತೃತ್ವದಲ್ಲಿ 14 ಆನೆಗಳಿಗೆ ತಾಲೀಮನ್ನು ಮಾಡಿಸಲಾಗ್ತಾ ಇದೆ. ಪ್ರತಿನಿತ್ಯವೂ ಈ ಥರದ ತಾಲೀಮು ನಡೀತಾ ಇದೆ. ಪ್ರತಿನಿತ್ಯ ಅವರ ತಾಲೀಮುಗಳನ್ನು ಪಡ್ಕೊಳ್ತವೆ. ಅನ್ಯಾಯ ಆಗೋಯ್ತಲ್ವಾ ಸ್ವಲ್ಪ ಓಂ ಆಂಜನೇಯಾಯ ನಮಃ, ಆಂಜನೇಯಾಯ ನಮಃ, ಆಂಜನೇಯಾಯ ನಮಃ, ಆಂಜನೇಯಾಯ ನಮಃ.